ನಮ್ಮ ಐವರೊಟ್ಟಿಗೆ ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ನಿನ್ನ ಪರಾಕ್ರಮ ಏನು, ನಿನ್ನ ಸಾಮರ್ಥ್ಯ ಏನು ಎನ್ನುವುದನ್ನು ಇಡೀ ಲೋಕವೇ ತಿಳಿದುಕೊಂಡಿದೆ. ಆದರೆ ಈ ರೀತಿಯಾದಂತಹ ಯುದ್ಧ ಎನ್ನುವಂತಹದ್ದು ಅದು ಧರ್ಮಸಮ್ಮತವಾಗಿರುವುದಿಲ್ಲ. ಇಲ್ಲಿ ಆಗಬೇಕಾದದ್ದೇನು, ಕೂಟ ಯುದ್ಧ ಸಲ್ಲದು, ದ್ವಂದ್ವ ಯುದ್ಧ ಎನ್ನುವುದಾಗಬೇಕು. ಆ ಕಾರಣಕ್ಕಾಗಿ ನಮ್ಮ ಐವರಲ್ಲಿ ನೀನು ಒಬ್ಬನನ್ನ ಆಯ್ಕೆ ಮಾಡಿಕೊಂಡೆ ಅಂತಾದ್ರೆ, ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿಯನ್ನ ನೀನು ಸೋಲಿಸಿದೆ ಅಂತಾದ್ರೆ ಈ ಮೇದಿನಿಯನ್ನ ನಿನಗೆ ಬಿಟ್ಟುಕೊಟ್ಟು ಉಳಿದವರು ನಿನ್ನ ಪಾದ ಸೇವೆಯನ್ನ ಮಾಡಿಕೊಂಡಿದ್ದಾರೆ. ಆಯ್ಕೆಯ ಸ್ವಾತಂತ್ರ್ಯ ನನಗೆ. ಹೌದು, ಯಾರಿಗೆ ಬೇಕಿದ್ರು ಆಯ್ಕೆ ಮಾಡಿಕೊಳ್ಳಬಹುದು. ಇವತ್ತು ನಾನು ಆಯ್ಕೆ ಮಾಡಿಕೊಳ್ಳುವಂತ ಹೋರಾಟ ಅಜುಗದ ಯುದ್ಧ. ಯಾರು ಕರೆದರು ಬರ್ತಾರೆ, ಎಲ್ಲರೂ ಸಿದ್ಧರಿದ್ದಾರೆ. ನಕುಲ ಸಹದೇವರು ಸಿದ್ಧರಿದ್ದಾರೆ, ಅವರಲ್ಲೇ ಬರುವುದು. ಇನ್ನು ಅರ್ಜುನ ಸಿದ್ಧರಿದ್ದಾರೆ. ಇನ್ನು ನೀನು, ನಾನು ಸಿದ್ಧರಿದ್ದೇನೆ. ಯಾವುದಕ್ಕೆ? ಕದಾ ಯುದ್ಧಕ್ಕೆ. ಯುದ್ಧಕ್ಕೆ? ಹೌದು. ನೀನು? ಹೌದು.
ಹೌದು. ಯಾರನ್ನು ಬೇಕಿದ್ರು ಆಯ್ಕೆ ಮಾಡಿಕೊಳ್ಳಬಹುದು. ಮಾಡಿಕೊಳ್ಬಹುದು. ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಹೋರಾಟ ಹಾ, ಕಥಾಯುದ್ಧ. ಸರಿ. ಯಾರು ಕರೆದ್ರು ಬರ್ತೀರಿ. ಸಿದ್ಧರಿದ್ದ. ನಕುಲ ಸಹದೇವ ಕರೆದ್ರು ಇದ್ರು, ಹಾ, ಆ ಕಡೆಯಲ್ಲಿ ಅರ್ಜುನ ಕರೆದ್ರು ಇದ್ದ. ನೀನು ಸಿದ್ಧರಿದ್ದೇನೆ. ನಿನ್ನಯ ಬಲವು ಏನು? ಯಾಕೆ? ಇಲ್ಲವೇ ಇಲ್ಲ ಅಂತಲ್ಲ, ಹ್ಮ್. ಉಂಟು. ಹಾ, ಬಲವು ಎಲ್ಲಿ? ಹಾ, ಹೋರಾಟದಲ್ಲಿ. ಹಾ. ಯಾವುದರಲ್ಲಿ? ಈಟಿ ಯುದ್ಧಕ್ಕೆ ಹೌದು. ನೀನು ಸಮರ್ಥ. ಆಯ್ಕೆ ಮಾಡಿಕೊಂಡಿರುವುದು ಹಾ. ಕಥಾಯುದ್ಧ. ಹಾ. ಇಲ್ಲಿ ನಿನ್ನ ಸಾಮರ್ಥ್ಯ. ಅದಕ್ಕಾಗಿ ನಿನ್ನಯ ಬಲುಹು ಏನು ಅಂತ ಪ್ರಶ್ನೆ ಮಾಡಿದ್ದು. ಹಾ. ಇಲ್ಲವೇ ಇಲ್ಲ ಅಂತಲ್ಲ, ಹಾ. ಉಂಟು. ಎಲ್ಲಿ? ಎಲ್ಲಿ? ಆವತ್ತು ಅಜ್ಞಾತವಾಸದ ಪ್ರಕರಣ. ಹಾ. ವಿರಾಟ ನಗರವನ್ನು ಪ್ರವೇಶ ಮಾಡಿದವ. ಹೌದು. ವಿರಾಟ ನಗರಕ್ಕೆ ಹೋಗುವಾಗ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು. ಹೌದು. ನೀನು ಕಂಕ ಭಟ್ಟ. ಹೌದು. ಕಂಕ ಅಂತ ಹೇಳಿದ್ರೆ ಸುಳ್ಳು. ಹಾ. ನೀನು ಸುಳ್ಳು ಭಟ್ಟ ಹೋದೆ. ಹ್ಮ್. ಹೋಗಿ ಹಾ. ಅಲ್ಲಿ ಹಾ. ಅರಮನೆಯನ್ನ ಪ್ರವೇಶ ಮಾಡಿ ದೇವರ ಕೋಣೆಯನ್ನ ಸೇರಿ ಹ್ಮ್. ದೇವರ ಕೋಣೆಯಲ್ಲಿರುವಂತ ಗಂಟಾಮಣಿಯನ್ನು ಹಿಡಿದುಕೊಂಡು ಮಂಗಳಾರತಿಯನ್ನು ಎತ್ತಿ ಹಿಡಿದು ಓಂ ಹರ 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 ಶಂಭೋ ಮಹಾದೇವ ಇದಕ್ಕಾಗಿ ಹಾ, ಹಾ, ಹಾ. ಪೂಜೆ ಮಾಡ್ಲಿಕ್ಕೆ. ಅದು ಕಾಣುವವರ ಕಣ್ಣಿಗೆ ಕಂಕ ಎನ್ನುವ ಹಾಗೆ, ಹಾ. ಅದು ಧರ್ಮಸಮ್ಮತವಾದಂತದ್ದು ಎನ್ನುವ ಹಾಗೆ, ಧರ್ಮರಾಯನಿಗೆ ಯೋಗ್ಯವಾದಂತ ನೆಲೆಯಲ್ಲಿ ಆಲೋಚನೆ ಮಾಡಿ ವ್ಯವಹರಿಸಿದ್ದಾನೆ ಅಂತ. ಹೌದು. ನೀನು ಅದು ಮಾಡ್ಲಿಲ್ಲ. ಹಾ. ಹೆಚ್ಚು ದಿವಸ ಕೆಲವು ಹೊತ್ತು ಪೂಜೆ, ಉಳಿದೊತ್ತಿನಲ್ಲಿ ನಿನ್ನ ಹವ್ಯಾಸ. ಹಾ. ಯಾರೊಟ್ಟಿಗೆ? ಆ ವಿರಾಟನಿಗೆ ಒಂದು ಹವ್ಯಾಸ, ಹೌದು. ನಿನಗೊಂದು ವರ್ಷ ಪೂರ್ತಿ ಕಳ್ಲಿಕ್ಕೆ ಒಂದು ಅವಕಾಶ. ಹಾ. ಯಾವತ್ತು ನೋಡ ಅವನೊಟ್ಟಿಗೆ ಪಗಡೆ ಆಟ. ಹೌದು. ಹಾ? ಯೂತ್. ಹೌದಪ್ಪ. ಅದರಲ್ಲಿ ನಿಷ್ಣಾತನೆ ಹಾಗಾಗ್ಬೇಕು. ಹ್ಮ್. ಒಂದು ಪ್ರಯತ್ನ ಪಟ್ಟೆ ಸೋತವ ನೀನು, ಮತ್ತಿನ್ನು ನಿಷ್ಣಾತನಾಗಿ ಪ್ರಯೋಜನ ಏನು? ಹ್ಮ್. ಬಿಡು. ಹಾ. ನಿನ್ನಯ ಬಲವು ಏನು? ಹಾ. ಹಾಗಿದ್ರೆ ಮತ್ತಿನ್ಯಾರಿದ್ದಾರೆ? ಇದ್ದಾರೆ. ಅರ್ಜುನ. ಸಣ್ಣವ ಹಾ. ಅರ್ಜುನ. ಹೌದು. ಯಾವನು ಹಾಗೆ ಹಾ. ವಿರಾಟ ನಗರದಲ್ಲಿ ಆ ಕಡೆ ಗಂಡು ಅಲ್ಲ, ಈ ಕಡೆ ಹೆಣ್ಣು ಅಲ್ಲ, ಶಿಖಂಡಿಯಾಗಿ ಹೌದು. ಅಲ್ಲಿ ಸೇರಿಕೊಂಡ. ಅಲ್ಲಿರುವಂತ ಹೆಣ್ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಇವನೊಂದು ನಾಟ್ಯ ಗುರು ಇವ. ಹಾ. ಕೃತ ತತ್ವೋಂತ ತಿಕ್ಕುತ್ತ ಕತ್ತಯ್ಯ ತಯ್ಯ ಕೃತ ತತ್ವೋಂತ ತಿಕ್ಕುತ್ತ ಕಾದೆ ಕೃತ ತತ್ವೋಂತ ತಿಕ್ಕ ತಯ್ಯ ಕೃತೆ. ಹೇಳ್ಬಿಟ್ಟ ಅಲ್ಲಿ. ಹೌದು. ಇವಲ್ಲಿ ನಾಟ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ. ಹ್ಮ್. ಇವ ಹಾ. ನನ್ನೆದುರಿಗೆ ಬಹಳ ಸಣ್ಣವ. ಹಾ. ಸಣ್ಣವನ ಅರ್ಜುನ. ಹಾ. ಅವನೇ ಸಣ್ಣವ ಅಂತಾದ್ರೆ ಉಳಿದವರು ಹಾ. ಚಿಣ್ಣರು, ಯಮಳರು. ಹೌದು. ಕೆಲವು ಪ್ರಸಂಗದಲ್ಲಿ ಪಾಪ ಅವ್ರು ಬರುವುದೇ. ಹಾ. ಇನ್ನು ಕೆಲವು ಪ್ರಸಂಗದಲ್ಲಿ ಅವರು ಇದ್ರೂ ಹುಡುಕಬೇಕು ಎಲ್ಲಿದ್ದಾರೆ. ಹ್ಮ್. ಇವತ್ತು ಗದಾಯುದ್ಧದಲ್ಲಿ ಅವರು ಎಲ್ಲಿದ್ದಾರೆ ಅನ್ನೋದು ನಾವು ಅರಿಸುವ ಪರಿಸ್ಥಿತಿ ಆಗಿದೆ. ಹೌದಪ್ಪ. ಅದಕ್ಕಾಗಿ ಅವರೂ ಬೇಡ, ನೀನಾಗುವುದಿಲ್ಲ. ಅರ್ಜುನ ಸಣ್ಣವ, ನಕುಲ ಸಹದೇವರು ಚಿಣ್ಣರು. ಯಾರು ಆಗಿತ್ತು? ಗೌರವೇಶ್ವರ, ಏನು? ಈ ರೀತಿಯಾದಂತಹ ಮಾತುಗಳನ್ನ ಆಡ್ತೀಯ ಅಂತಾದ್ರೆ ಹಾ. ಇದು ನಿನ್ನ ಪಲಾಯನ ಸೂತ್ರವು ಹೇಗೆ? ಧರ್ಮ ಜಿಜ್ಞಾಸೆ ಹಾ. ಪ್ರಾರಂಭ ಆಗುವೈತು ನಿನಗೆ. ಹ್ಮ್. ನೀವು ಪಾಂಡವರು ಎಷ್ಟು ಮಂದಿ? 5 ಮಂದಿ. ನಾನೀಗ ಆಯ್ಕೆ ಮಾಡಿಕೊಂಡದ್ದು ಎಷ್ಟು ಮಂದಿ? 4 ಮಂದಿ ಅಂತ. ಹಾಗಿದ್ರೆ ಒಬ್ಬನು ಬಿಟ್ಟಿದ್ದೇನಲ್ಲ. ಹೌದೌದು. ಯಾರು ಇಲ್ಲ ಅಂತ ತಿಳಿಯುವುದು ಬೇಡ, ಪಲಾಯನ ಸೂತ್ರ ಅಂತ ಭಾವಿಸುವುದು ಬೇಡ. ಹಾ. ನಾನು ಆಯ್ಕೆ ಮಾಡಿಕೊಂಡಿರುವುದು ಹಾ. ಓ ಕಾರಣ ಏನು ಅಂತ ಬೇಕಲ್ವಾ? ಅವನನ್ನೇ ಆಯ್ಕೆ ಮಾಡುವ ಉದ್ದೇಶ. ಆಯ್ಕೆ ಮಾಡಿಕೊಂಡಿರುವುದು ಓ ಇವನನ್ನ. ಕಾರಣ ಎಂತು ಏನು ಅಂತ ಬೇಕಲ್ವಾ? ಕಾರಣ ಉಂಟು. ಇವ ಮಾತು ಕೊಟ್ಟಿದ್ದಾನೆ. ಹಾ. ಹಾ. ಏನಂತ? ಒಂದು ದ್ರೌಪದಿಗೆ ಆಡಿರುವ ಮಾತು. ಹಾ. ದುಶ್ಯಾಸನನ ವರವಾಗಿದ್ದಾರೆ. ಕೌರವನ ತೊಡೆ ಮುರಿದ್ದೇನೆ. ಹೌದು. ಎಲ್ಲಿಯಾದ್ರೂ ನಾನು ಇವನನ್ನ ಬಿಟ್ಟು ಉಳಿದವರನ್ನ ಆಯ್ಕೆ ಮಾಡಿಕೊಂಡೆ ಅಂತಾದ್ರೆ ಆಗುವ ಪರಿಣಾಮ ಏನು ಗೊತ್ತಾ? ಏನು? ಇವ ಆಡಿದ ಮಾತು ದಾರಿ ಮೇಲೆ ಬೀಳ್ತದೆ. ಹಾ. ದುಶ್ಯಾಸನನ ವರವಾಗಿದ್ದಾಗಿದೆ. ಹೌದೌದು.
ಕೌರವನ ತೊಡೆ ಮುರಿತೇನೆ ಅನ್ನುವಂತ ಮಾತು. ಅದೊಂದು ಮಾತು. ಬಾಕಿ ಉಂಟು ಆಗ್ಬೇಕು. ಹೌದು. ಅಂತ ಮಾತಾಡ್ತೇನೆ. ಆಗ್ಲಿಕ್ಕೆ ಬಿಡ್ಲಿಕ್ಕೆ ಜನ ಯಾರು ಅನ್ನೋದು. ಹಾ. ಏಯ್! ಅವನನ್ನು ಆಯ್ಕೆ ಮಾಡಿಕೊಂಡೆ. ಹಾ. ಅವನ ಮಾತು ಈಡೇರುವುದಕ್ಕೆ ಹಾ. ಇವತ್ತು ನಾನು ಸ್ಫೂರ್ತಿಯಾಗಿ ನಿಲ್ತೇನೆ ಕೇಳು. ಅವನಲ್ಲಿ ಸಾಮರ್ಥ್ಯ ಇದ್ದದೆ ಹೌದು ಅಂತಾದ್ರೆ, ಅವ ಗಂಡು ಮಗನೇ ಹೌದು ಅಂತಾದ್ರೆ, ಹೊತ್ತಿರುವ ಮೀಸೆ ಗಂಡು ಮೀಸೆಯೇ ಹೌದು ಅಂತಾದ್ರೆ, ಅವನನ್ನ ನನ್ನೆದುರಿಗೆ ನಾವು ಸಿದ್ಧರೇ ಇದ್ದಾರೆ.